ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಷ್ಟ ಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ರ್ಯಾಂಡಮ್ ಆಗಿ ಈ ವಿಡಿಯೋನ ಶುರು ಮಾಡಿರೋದು. ಏನಕ್ಕೆ ಏನು ಅಂತ ನನಗೇನು ಗೊತ್ತಿಲ್ಲ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ. ಎಲ್ಲ ಇನ್ಚಾರ್ಜು ನಮ್ಮ ಮಿಸಸ್ ಮನೋಜ್ ಅವ್ರು ತೊಗೊಂಡಿದ್ದಾರೆ. ಹಾಗಾಗಿ ವ್ಲಾಗ್ನ ಉದ್ದೇಶ ಏನು ಅಂತಲೂ ಅವ್ರು ಹೇಳ್ತಾರೆ. ಹೇಳಿ, ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಅತ್ತಿಗೆ ಯಾವಾಗಲೂ ನಮ್ಮ ಅಣ್ಣಂಗೆ ನಾನು ಆ ಚಾಲೆಂಜ್ ಕೊಡ್ತೀನಿ, ಈ ಚಾಲೆಂಜ್ ಕೊಡ್ತೀನಿ ಅಂತ ತಲೆ ತಿಂತಾ ಇರ್ತಾರೆ. ಪಾಪ ಅವ್ರು ಡ್ಯೂಟಿಯಿಂದ ಬಂದು ಚಾಲೆಂಜ್ ತೊಗೊಂಡು ಚಾಲೆಂಜ್ ಮುಗಿಸಿ ಮತ್ತೆ ಮಲ್ಕೋತಾರೆ. ಅದಕ್ಕೋಸ್ಕರ ನಮ್ಮ ಅಣ್ಣಗೋಸ್ಕರ ಈ ವಿಡಿಯೋ. ಅವ್ರಿಗೆ ಗೊತ್ತಿರದೆ ಅವರಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ಚಾಲೆಂಜ್ ಏನು? ಚಾಲೆಂಜ್ ಏನಂದರೆ, ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಫಿಲಮ್ ಹೆಸರುಗಳನ್ನ, ಅದರಲ್ಲಿ ಕನ್ನಡದಲ್ಲಿ ಗೆಸ್ ಮಾಡಿ ಹೇಳ್ಬೇಕು. ಫಿಲಮ್ ಹೆಸರು ಮಾತ್ರನಾ ಅಥವಾ ಫಿಲಮ್ ಹೆಸರು ಮಾತ್ರ? ಹೆಸರುಗಳು ಮಾತ್ರ. ಓಕೆ, ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ. ಚಾಲೆಂಜು. ಅವರು ಕನ್ನಡ ಫಿಲಮ್ ಹೆಸರುಗಳನ್ನ ಇಂಗ್ಲೀಷಲ್ಲಿ ಹೇಳ್ತಾರೆ, ನಾನು ಅದನ್ನ ಕನ್ನಡದಲ್ಲಿ ಹೇಳ್ಬೇಕು. ಇದು ಚಾಲೆಂಜ್. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ನೀನು ಗೆಲ್ಲಲಾರೆ. ಬನ್ನಿ ಚಾಲೆಂಜ್ನ ಶುರು ಮಾಡೋಣ. ನನಗೆ ಗೊತ್ತಿಲ್ಲದೇನೆ ನನ್ನ ಜೊತೆಲೇ ಇದ್ದು ನನ್ನ ಬೆನ್ನಿಂದೇನೆ ನನಗೆ ಚೂರಿ ಹಾಕಿರೋ ಕೆಲಸ. ಬೆನ್ನಿಂದೆ ಅಲ್ಲ, ನೀವು ರೂಮಲ್ಲಿ ಇದ್ದಾಗ ಹಾಲ್ ರೂಮಲ್ಲಿ ಕುತ್ಕೊಂಡು ಮಾಡಿರೋದು. ಅದೇ. ಓಕೆ, ರೆಡಿ? ಓಕೆ. ಫಸ್ಟ್ನೇದು ಆಸ್ saw it. ಏನೇನು ಹೆಸರು ಹೇಳು? As the others saw it. ಯಾವ ಫಿಲಮ್ ಅಪ್ಪ? ಅದರ್ಸ್ ಅಂದ್ರೇನು? ನಂಗೆ ಅವೆಲ್ಲ ನೀನು ಕೇಳ್ಬೇಡ. ಅಲ್ಲ, ನಾನು ನಿಮಗೆ ಕ್ಲೂ ಕೊಡ್ತಾ ಇರೋದು. ತಡೆಯಪ್ಪ, ನಂಗೆ ಆ ಥರ ಕ್ಲೂ ಬೇಡ. ಹಳೆ ಫಿಲಮ ಹೊಸ ಫಿಲಮ? ಹೊಸದೇ ಅಂದ್ರೆ ತೀರಾ ಹೊಸದಲ್ಲ, ತೀರಾ ಹಳೇದಂತೂ ಅಲ್ಲವೇ ಅಲ್ಲ. ಈಗ ಅದರ್ಸ್ ಇನ್ನೊಂದ್ಸಲ ಹೇಳು. As the others saw it. Saw it. ಸಾ ಅಂದ್ರೆ ನೋಡೋದು ತಾನೇ, ನೋಡೋದು. ಅದರ್ಸ್ ಅಂದ್ರೆ ಬೇರೆಯವರು. ನೋಡೋದು ಅನ್ನೋದಕ್ಕೆ ಇನ್ನೊಂದು ಏನು ಹೇಳ್ತಾರೆ, ಬೇರೆ ವರ್ಡ್. ಗೊತ್ತಾಯ್ತಾ? ನಮ್ಮ ಅಣ್ಣನ ಕಷ್ಟ ಗೊತ್ತಾಯ್ತಾ? ಹೋಗ್ಲಿ, ಇನ್ನೊಂದ್ಸಲ ಫಿಲಮ್ ಹೆಸರು ಹೇಳತ್ತಿಗೆ. As the other saw it. ಸಾ ಇಟ್. ಸಾ ಅಂದ್ರೆ ನೋಡೋದು. ಅದ್ರ ಪರ್ಯಾಯ ಪದ ಇನ್ನೊಂದು ಥರ ಹೇಳ್ತಾರೆ. ನೋಡೋದು, ನೋಡೋದು, ಕಾಣೋದು. ಕಾಣೋದು. ಹತ್ರ ಬಂದಿದ್ದೀರಾ? ಕಾಣೋದು. ಅದರ್. ಅದರ್ ಅಂದ್ರೆ ಬೇರೆಯವರು. ಬೇರೆಯವ್ರಿಗೆ ಇನ್ನೊಂದು ಏನು ಹೇಳ್ತಾರೆ? ಅದೇ ಪರಮಾತ್ಮ. ಉಳಿದವರು. ಕರೆಕ್ಟ್ ಕರೆಕ್ಟ್. ಇವಾಗ ಟ್ರ್ಯಾಕಿಂಗ್ ಬರ್ತಿದ್ದೀರಾ. ಉಳಿದವರು. ಉಳಿದವರು. ಉಳಿದವರು ಕಂಡಂತೆ. ಫೈನಲ್ ಹೇಳಿದ್ರು. ಛೀ, ಈಸಿನ ಕೇಳುತ್ತಿರೋ. ಮೊದಲೇ ಇಂಗ್ಲಿಷ್ ಮೀಡಿಯಂ ಅಲ್ಲ, ಕನ್ನಡ ಮೀಡಿಯಂ ನಾವು. ಎಲ್ಲದಕ್ಕೂ ರೆಡಿ ಇದ್ರೆ ಏನೋ ಫಸ್ಟ್ ಹಂಗೆ ಅನಿಸ್ತು. ಅನಿಸ್ತಾ? ಸರಿ, ನೆಕ್ಸ್ಟ್ ಕ್ವಶನ್. ಸೆಕೆಂಡ್. ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಕ್ಲೋಸ್ ಫ್ರೆಂಡ್ಸ್ ಹಳೆ ಫಿಲಮು, ತುಂಬಾ ಅಜ್ಜಿ ಕಾಲದಲ್ಲ. ಕ್ಲೋಸ್ ಫ್ರೆಂಡ್ಸ್ ಯಾರ್ದು ಫಿಲಮ್ ಅಂತ ಹೇಳ? ಕ್ಲೂ ಕೊಡುಚು. ಕ್ಲೋಸ್ ಫ್ರೆಂಡ್ಸ್. ಕ್ಲೋಸ್. ಕ್ಲೋಸ್ ಅಂದ್ರೆ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಫಿಲಮ? ಸರ್, ಇದು ಕಂಡಿಡ್ದಿಲ್ಲ ಅಂದ್ರೆ ವಿಷ್ಣುವರ್ಧನ್ ಸರ್ ಎಲ್ಲಿರ್ತಾರೋ ಅಲ್ಲಿಂದ ನೋಡಿದ್ದಾರೆ. ಕ್ಲೋಸ್. ಕ್ಲೋಸ್ ಫ್ರೆಂಡ್ಸ್. ಕ್ಲೋಸ್. ಕ್ಲೋಸ್ ಫ್ರೆಂಡ್ಸ್. ಸ್ನೇಹ. ಫ್ರೆಂಡ್ಸ್ ಅಲ್ಲ, ಆ ಫಿಲಮ್ದು ಪಾರ್ಟ್ 2 ಮಾಡಿದ್ದಾರೆ. ಕೋಟಿಗೊಬ್ಬದಲ್ಲಿ ಯಾರಿರೋದು? ಕೋಟಿಗೊಬ್ಬದಲ್ಲಿ ಇದ್ದಾರೆ ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಸರ್ ಇದ್ದಾರೆ. ಕೋಟಿಗೊಬ್ಬದಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತಾರೆ. ಕ್ಲೋಸ್. ಹೋಗ್ಲಿ, ವಿಷ್ಣುವರ್ಧನ್ ಸರ್ದು
ಲಾಸ್ಟ್ ಫಿಲಮ್ ಇದೆಯಲ್ವಾ ಹ್ಮ್. ಅದ್ರಲ್ಲೂ ಗೊತ್ತಾಯ್ತು 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 ಸ್ವಲ್ಪ ಥಿಂಕ್ ಮಾಡ್ರಿ ಅದಕ್ಕೆ. ಆಪ್ತ ಮಿತ್ರ ದೇವ್ರೆ. ನೆಕ್ಸ್ಟ್. ರೆಡಿನಾ? ಏನೋ ಇದನ್ನ ಹೇಳಿಲ್ಲ ಅಂದ್ರೆ ಹುಡುಗ್ಬಿಟ್ಟಿಯಲ್ಲೇ ನಾನು ನೋಡಿಲ್ಲ, ಅಭಿಮಾನಿಗಳು ಬಂದು ನೋಡ್ತಾರೆ. ಅಷ್ಟು ಕಾಂಟ್ರವರ್ಸಿ ಎಲ್ಲ ಮಾಡಬೇಡ. ಇಲ್ಲ, ಎಷ್ಟೊಂದು ಜನಕ್ಕೆ ಫಿಲಮ್ ತುಂಬಾ ಇಷ್ಟ. ಸರಿ ಹೇಳು. ಮಾನ್ಸೂನ್ ಡ್ರೈವ್. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನನ್ನ ಫೇವ್ರೆಟ್ ಹೀರೋ ಫಿಲಮ್ ಇದು, ನಾನು ಕಂಡುಹಿಡಿಯಲ್ವಾ? ಅದಕ್ಕೆ ಹೇಳಿದ್ದು ಒಬ್ಬ ನೋಡಿದ್ದಾರೆ ಅಂತ. ಮುಂಗಾರು ಮಳೆ. ಮತ್ತೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ ಇದೊಂದೇ ನೋಡು ಈಸಿ ಇರೋದು ಕೇಳಿದ್ದು. ಏನಿಲ್ಲ, ಹಿಂದಿಂದು ಈಸಿ ಇತ್ತು, ನೀನು ಕಾಂಟ್ರವರ್ಸಿ ಮಾಡ್ಕೊಬಿಟ್ಟೆ. ಹಂಗಂದ ಏನೋ ನನಗೆ ಇಂಗ್ಲಿಷ್ ಅರ್ಥ ಆಗಿದ್ದು ಒಂಚೂರು ಇದ್ರಲ್ಲೇ, ಅದಕ್ಕೆ ಗೊತ್ತಾಯ್ತು. ನೆಕ್ಸ್ಟ್ ಫಿಲಮ್ ದಿ ಫ್ಲವರ್ ದಟ್ ಇನ್ ಫೈರ್. ಗೊತ್ತಾಯ್ತು ಗೊತ್ತಾಯ್ತು. ಗೊತ್ತಾಯ್ತಾ? ಸರಿ ನೋ ತಪ್ಪ ಗೊತ್ತಿಲ್ಲ, ಒಟ್ಟು ಗೊತ್ತಾಯ್ತು. ಹೇಳ. ಬೆಂಕಿಯಲ್ಲಿ ಅರಳಿದ ಹೂ. ಪರವಾಗಿಲ್ಲ, ನನಗೆ ಇಷ್ಟೊಂದೆಲ್ಲ ಇಂಗ್ಲಿಷ್ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಅಕ್ಕ ಟ್ರ್ಯಾಕಿಗೆ ಬಂದ್ರು. ಥ್ಯಾಂಕ್ ಯು. ತಡಿ ತಡಿ. ಈಗ ಸರಿ, ತಪ್ಪು ಹೇಳಿದ್ರೆ ಅದಕ್ಕೆ ಪನಿಷ್ಮೆಂಟ್ ಏನೋ ನಂಗೆ ಗೊತ್ತಿಲ್ಲ. ಗೆದ್ರೆ ಪನಿಷ್ಮೆಂಟೇ ಬೇಡ ಅಂತಂದ್ರೆ ಗೆದ್ದವ್ರಿಗೆ ಕೊಡ್ಬೇಕಾ? ಸರಿ ಬಿಡು, ಪಾನಿಪುರಿ ಕೊಡಿಸ್ತೀನಿ. ಸರಿ ಆಯ್ತು, ಪಾನಿಪುರಿ ಕೊಡಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ನಮ್ಮ ಅಕ್ಕಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸರಿ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ವಾಸ್ತು. ಅಕಾರ್ಡಿಂಗ್ ಟು ವಾಸ್ತು. ವಾಸ್ತು ವಾಸ್ತು ಪ್ರಕಾರ. ಇದನ್ನ ಹೇಳಿಲ್ಲ ಅಂದ್ರೆ ನಾನು ವಾಸ್ತು ಪ್ರಕಾರ ಯಾವ ಹುಡುಕ್ತೀವೆಲ್ಲ ನೀವು? ನೀನು ಕುತ್ಕೊಂಡು ಬೇರೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ರು ನಮ್ಮ ಅದಕ್ಕೆ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಯಾಕೆ ಇದನ್ನ ಮಾಡಬಾರ್ದು ಅಂತ. ನಾನು ಮತ್ತೆ ನಿನಗೂ ಒಳ್ಳೆ ಭವಿಷ್ಯ ಇದೆ. ನಾನು ಮತ್ತೆ ನನ್ನ ನಾಲ್ಗೆ ಸೇರ್ಕೊಂಡು ಮಾಡಿದೆ. ನನ್ನ ನಾಲ್ಕಿಗೆ ಹೆಲ್ಪ್ ಮಾಡಿದ್ದಾಳೆ ಇದಕ್ಕೆ. ಹೌದಾ? ಓ, ಇದು ಒಬ್ರುದೇ ಅಲ್ಲ. ಓಕೆ, ನೆಕ್ಸ್ಟ್ ಫಿಲಮ್. ನೆಕ್ಸ್ಟ್ ಟೆಂಪಲ್ ಆಫ್ ಸ್ಯಾಂಡಲ್ವುಡ್. ಟೆಂಪಲ್ ಆಫ್ ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಟೆಂಪಲ್ ಆಫ್ ಸ್ಯಾಂಡಲ್ವುಡ್. ಹಳೆ ಫಿಲಮ್. ಕೇಳೋ ಮುಂಚೆ ಕ್ಲೂ ಹೇಳ್ತಾ ಇದ್ದೀನಿ. ಬಂಗಾರದ ಕಳಶ ಅಲ್ಲ. ಟೆಂಪಲ್ ಇಂದ ಟೆಂಪಲ್. ಟೆಂಪಲ್ ಅಂದ್ರೆ ದೇವಸ್ಥಾನ. ದೇವ್ರೇ ಪರಮಾತ್ಮ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಗಂಧದ ಗುಡಿ. ಏಯ್, ನಾ ಮಾಡುವ ನುಡಿಯೇ ಕನ್ನಡ ನುಡಿ. ಹೇಳ್ತಿದ್ದಾರಲ್ಲ ಇವರು. ಪರವಾಗಿಲ್ಲ, ಫಸ್ಟ್ನೇದೇ ಒಂಚೂರು ಎಲ್ಲೋ ಮಿಸ್ ಹೊಡಿತು ಅಷ್ಟೇ. ಅದಕ್ಕೇನೆ ಕೇಳಿದ್ದು ಈಸಿ ಇದೆಲ್ಲ ಫಸ್ಟ್ ಇದೆಲ್ಲ ಏನೋ ತುಂಬಾ ಏನೋ ನೀವು ಬರ್ಕೊಂಡಿರೋದನ್ನೆಲ್ಲ ಹೇಳು ಅಷ್ಟೇ. ನೆಕ್ಸ್ಟ್ ನ್ಯೂ ಲೈಟ್. ಗೊತ್ತಾಗೋಯ್ತಾ? ಓ, ಎಸ್ಸಲ್ಲಿ ನೋಡಿದ್ರ ಫಿಲಮು? ಹೇಳಿ. ಹೊಸ ಬೆಳಕು ಮೂಡುತ್ತಿದೆ. ಶಬಾಷ್. ಏನು ಹೇಳ್ದೇನೆ ನಿಂಗೆ. ಅಲ್ಲ, ಏನು ಹೇಳ್ದೇನೆ ಏನು ಕ್ಲೂನೇ ತಗೊಳ್ದೇನೆ ಅದೇನು? ಆನ್ಸರ್ ಹೇಳ್ತಾ ಇದ್ದೀನಿ. ಪಾನಿಪುರಿ ಸಾಕಾಗಲ್ಲ ಆದ್ರೂ ಇದಕ್ಕೆ ಅಂತ ದೊಡ್ಡ ದೊಡ್ಡ ಕ್ವಶನ್ಸ್ ಕೇಳ್ತಾ ಇಲ್ಲಮ್ಮ ನಾನು. ಕೇಳಮ್ಮ, ಯಾರು ಬೇಡ ಅಂದ್ರು? ಅಲ್ಲ, ಅಂತ ದೊಡ್ಡ ದೊಡ್ಡ ಚಾಲೆಂಜ್ ಏನಲ್ಲ ಇದು. ನಿನ್ ನೆಕ್ಸ್ಟ್ ಚಾಲೆಂಜ್ ಕೊಡ್ತೀನಿ, ಇದಾದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಯಾವಾಗಾದ್ರೂ ಯೋಚನೆ ಮಾಡ್ಕೊಡ್ತೀನಿ. ಅವಾಗ ನಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ನಿಮಗೆ ಯಾವ್ದಾದ್ರು ವಿಡಿಯೋಗಳು ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ನೆಕ್ಸ್ಟ್ ನೆಕ್ಸ್ಟ್ ಚಾಲೆಂಜ್ ಟು ವೆಲ್ತ್. ಗೊತ್ತಾಗಿರೋದು ನಿಮಗೆ ಬಿಡು, ಇದೆಲ್ಲ ಗೊತ್ತಾಗಿರೋದು. ಅಯ್ಯ ಇದು ಫಿಲಮ್ ಹೆಸರು ಹೇಳ್ದಾ? ನಾನೇನೋ ವಿಡಿಯೋ ತೋರಿಸ್ಕೊಂಡೆ. ಚಾಲೆಂಜ್ ಟು ವೆಲ್ತ್ ಇದು ಹಳೆ ಫಿಲ್ಮ್. ಚಾಲೆಂಜ್ 12 ಟು ವೆಲ್ತ್. ಟು ವೆಲ್ತ್. ಚಾಲೆಂಜ್ ಟು ವೆಲ್ತ್. ಗೊತ್ತಾಯ್ತು ಗೊತ್ತಾಯ್ತು. ಇರ್ಬೋದೇನೋ ಗೆಸ್ಸು. ಸಂಪತ್ತಿಗೆ ಸವಾಲ್. ಕರೆಕ್ಟ್. ಹೀಗೆ ಹೀಗೆ ನಾವು ಒಂದು ಸ್ವಲ್ಪ ಕಷ್ಟದ ನೋಡ್ಬೇಕಿತ್ತು, ಇದಂತೂ ಗೊತ್ತಾಗಿ ಹೋಗುತ್ತೆ. ಅದು ನಾನು ಹೇಳ್ಬೇಕು. ನಾನ್ ಪಾಪ ಪ್ರಿಪೇರ್ ಆಗಿರಲ್ವಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆಲ್ಲ ರೆಡಿ ಇದ್ರೆ ನಾವು ಯೂಟ್ಯೂಬ್ ಶುರು ಮಾಡಿದೀವ. ಎ ಸ್ಟೋರಿ ಆಫ್ ಎಗ್. ಒಂದು ಮೊಟ್ಟೆಯ ಕತೆ. ಅದ್ರಲ್ಲೇ ಆಮ್ಲೆಟ್ ಹಾಕೊಡ್ತೀನಿ ಬಿಡಿ ಇವತ್ತು. ಓಕೆ ಡನ್. ಬರೀ ಪಾನಿಪುರಿ ಸಾಕಾಗಲ್ಲ. ಅವ್ರು ಏನ್ ಗೊತ್ತಾ, ಅವರು ಹೀರೋ ಇದ್ದಾರಲ್ಲ, ಅವ್ರ ಜೊತೆ ನಾವು ಫೋಟೋ ತೆಗೆಸ್ಕೊಂಡಿದ್ದೀವಿ. ನೋಡಿದೀನಿ, ಮೊನ್ನೆ ಬರ್ಡೇ ವಿಶ್ ಮಾಡಿದ್ರಲ್ಲ. ಯಾವುದು ಯಾವ್ದಾರ ಸೂ ಫ್ರಮ್ ಸೋಗೆ ನಾವು ಭದ್ರಾವತಿಲಿ ಫಿಲಮ್ ನೋಡಕ್ಕೆ ಅಂತ ಹೋಗಿದ್ವಿ. ಅವಾಗ ನಮ್ಮ ಭದ್ರಾವತಿಗೆ ಬಂದಿದ್ರು ಅವ್ರು. ಅವಾಗ ಫೋಟೋ ತೆಗೆಸ್ಕೊಂಡಿದ್ದೀನಿ, ಸೈಡಲ್ಲಿ ಹಾಕಿರ್ತೇನೆ ನೋಡಿ. ಓಕೆ, ಇನ್ನಿರೋದು 3 ಕ್ವಶನ್. ಆ 3 ಕ್ವಶನ್ಗೂ ಆನ್ಸರ್ ಹೇಳ್ತಾರ ಅವರು. ಅಷ್ಟು ಈಸಿ ಇದೆ ಕ್ವಶನ್ಸು. ಅಲ್ಲ, ಇಲ್ಲಿ ಏನಾಗ್ತದೆ ಗೊತ್ತಾ, ನಾನು ಹೇಳ್ತಿದ್ದೀನಿ ಅನ್ನೋದಕ್ಕಿಂತ ನಾನೇ ಈಸಿ ಕ್ವಶನ್ ಬರ್ಕೊಂಡಿದ್ದೀನಿ ಅಂತ. ನಿಜವಾಗ್ಲೂ ಈಸಿ ಕ್ವಶನ್ಸ್ ಬರ್ಕೊಂಡಿರೋದು. ಚಾಲೆಂಜ್ ತಗೊಂಡಿದ್ದಕ್ಕೆ ಸ್ವಲ್ಪ ಮರ್ಯಾದೆ ಬೇಡ್ವಾ? ಸರಿ ಹೋಗ್ಲಿ. ನೆಕ್ಸ್ಟ್ ವರ್ಲ್ಡ್ ಆಫ್ ಲವ್. ವರ್ಡ್ ಆಫ್ ಲವ್. ಹೇಳಿಲ್ಲ ಅಂದ್ರೆ ರವಿಚಂದ್ರನಿಗೆ ಬೇಜಾರಾಗುತ್ತೆ. ಏನೋ ಬಿಟ್ಟಲ್ಲ. ನಿನಗೆ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳ್ಬಿಟ್ಟೆ ನಾನು. ನಿಮ್ಮ ಅಣ್ಣನ ಫೇವರೆಟ್ ಹೀರೋ. ಫಿಲ್ಮ್ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ. ರವಿಚಂದ್ರನ್ ಸರ್ ಫಿಲಮ್ ಇಂದ ಹಾ. ಯಾವ ಸಾಂಗ್ ಜಾಸ್ತಿ ನಿಮಗೆ ಹೇಳ್ತಾರೆ? ಜಾಸ್ತಿ ಯಾವುದು ಅವ್ರ ಇಷ್ಟ ಆದ್ರೆ ಅವ್ರ ಸಾಂಗ್ನ ಹೇಳಲ್ವಾ? ಜಾಸ್ತಿ ಹೇಳಲ್ಲ ಅವ್ರು ಯಾವಾಗಲೂ. ಇನ್ಯಾವ ಸಾಂಗ್ ಹೇಳ್ತಾರೆ? ಇದು ಆಲ್ರೆಡಿ ಹೇಳಿದ್ಯಾ ಅನ್ಸುತ್ತೆ ವಿಡಿಯೋದಲ್ಲಿ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ಆ ಸಾಂಗ್ ಯಾವಾಗಲೂ ಹೇಳ್ತಿರ್ತಾರೆ, ಡೆಡಿಕೇಟ್ ಮಾಡ್ತಿರ್ತಾರೆ ಅವಾಗ. ಹೋಗ್ಲಿ, ರವಿಚಂದ್ರನ್ ಸರ್ ಯಾವ ಸಾಂಗ್ ಇಷ್ಟ ಅವ್ರಿಗೆ? ಇಷ್ಟ ಅವ್ರಿಗೆ ರವಿಚಂದ್ರನ್ ಸಾಂಗ್ ಎಲ್ಲನೂ ಇಷ್ಟ. ಅವ್ರು ಯಾವ ಸಾಂಗ್ ಬಂದ್ರು ಹಾಕು 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 ಅಂತ ಹೇಳ್ತಾರೆ. ಅವರೇ ಕಮೆಂಟ್ ಮಾಡ್ಲಿ, ನೀವೇ ಹೇಳಿ ಯಾವ್ದು ಇಷ್ಟ. ನಿಮ್ಗೆ ರವಿಚಂದ್ರನ್ ಫಿಲಮ್ ಸಾಂಗ್ಸ್ ಗಳಲ್ಲಿ ಯಾವ ಸಾಂಗ್ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸು. ಓಕೆ, ನೆಕ್ಸ್ಟ್ ಕ್ವಶನ್. ಅವಳಿಗೆ ಬೇಜಾರಾಗುತ್ತೆ. ಟು ಡ್ರೀಮ್ಸ್. ಬೇಡ ಪ್ಲೀಸ್, ಬೇಡ ಹೇಳು. ಗೊತ್ತು, ನಿಮಗೆ ಗೊತ್ತು ಅಂತ. 2 ಕನಸು. ಅವ್ರ ಮನೆ ಹೆಸರು ನನ್ನ ಕನಸು. ಅಷ್ಟೇ. ಪುನೀತ್ ಸರ್ ಫಿಲಮು ತಾನೇ? ಅಲ್ಲ ರಾಜ್ಕುಮಾರ್, ಸಾರಿ ರಾಜ್ಕುಮಾರ್ ಸರ್ ಫಿಲಮ್. ಅವ್ರದ್ದು 2 ನಕ್ಷತ್ರ, ಇದು 2 ಕನಸು. ಓಕೆ, ಫೈನಲ್ ಲಾಸ್ಟ್ ಕ್ವಶನ್. sir, this is how we are. ಲಾಸ್ಟ್ ಇಟ್ಟಿದ್ದೀನಿ, ಅದಕ್ಕೆ ಉದ್ದಕ್ಕಿತ್ತು ಅಂತ. ಲುಕ್ ಸರ್ ದಿಸ್ ಈಸ್ ಹೌ ವಿ ಆರ್. ಗೊತ್ತಾಯ್ತು ನನಗೆ. ಆಯ್ತು. ನೋಡಿ ಸ್ವಾಮಿ, ನಾವಿರೋದೆ ಹೀಗೆ ಅದೇನಾ? ಪರವಾಗಿಲ್ಲ, ನೀನಂತೂ ಹೇಳಿಲ್ಲ, ನಾನೇ ಶಬಾಷ್. ಅವಳೇ ತಾನ್ಕೊಬಿಟ್ಟೋಳೆ, ನಾನೇ ಈಸಿ ಕ್ವಶನ್ ಬರ್ಕೊಂಡಿದ್ದೀನಿ, ಅದಕ್ಕೆ ಅವ್ರು ಹೇಳ್ತಾರೆ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ, ಒಂದೂ ತಪ್ಪಿದ್ದಂಗೆ ಎಲ್ಲ ಆನ್ಸರ್ ಹೇಳಿದ್ದೀನಿ. ಯಾವುದೋ ಒಂದಕ್ಕಷ್ಟೇ ಫಸ್ಟ್ ಕ್ವಶನಿಗೆ ಅಷ್ಟೇ ತಗೊಂಡಿದ್ದು. ಒಂಚೂರು ಹಂಗೆ ಫಸ್ಟ್ ಕ್ವಶನ್ ಅಲ್ವಾ, ಹಂಗೆ ಒಂಚೂರು ಗುಯಿ ಅಂತ ಅಷ್ಟೇ. ಅದನ್ನ ಬಿಟ್ರೆ ಮಿಕ್ಕಿದ್ದೆಲ್ಲದಕ್ಕೂ ನಾನು ಶಾಲೆಂಗಲ್ಲ ಹೇಳಿದ್ನಲ್ಲ, ಅದರಲ್ಲೇ ಮುಳುಗಿ ಎದ್ದಿದ್ಯಾ.
ಮಲಗಿರ್ತೀಯ ನೀನು, ಎದ್ದಿರ್ತೀಯ, ನಿನಗೆ ಆದ್ರೂ ಗೊತ್ತಿರುತ್ತೆ. ಇಂಗ್ಲಿಷ್ ಅಲ್ಲಿ ಹೇಳೋದಲ್ವಾ? ನಾನು ಫಿಲ್ಮ್ ಅಲ್ಲ ಸಾಂಗ್ ಹೇಳ್ಬೇಕು. ಅದಕ್ಕೆ ನಾನು ಫಸ್ಟ್ ಕೇಳಿದ್ದು ಫಿಲಂ ಮಾತ್ರನಾ ಸಾಂಗ ಅಂತ. ಸಾಂಗ್ ಹೇಳಿದ್ರೆ ಹೋಗಿರ್ತಿದ್ದೆ ಜಾತ್ರೆಗೆ. ನೆಕ್ಸ್ಟ್ ಟೈಮ್ ಸಾಂಗ್ಸ್ ತಗೊಂಡ್ಬರ್ತೀನಿ. ಓಕೆ, ರೆಡಿ ಆಗ್ಬಿಡ್ತಾಳೆ ಆಯ್ತಾ? ಸಂಜೆಗೆ ಪಾನಿಪುರಿಗೆ ರೆಡಿ ಆಗಿರೋ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಾನು ಇದ್ದೀನಿ. 2 ಪಾನಿಪುರಿ ತಿನ್ಕೋತೀನಿ. ಆಯ್ತು, ನಿಂದುಡ್ತಾನೆ 2 ದಿನ 4 ತಿನ್ನು ನನಗೇನು ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ. ನಿಮಗೆ ಯಾವ ವಿಡಿಯೋ ಬೇಕು ಅಂತ ಹೇಳಿ ಅದೇ ಥರ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಟೇಕ್ ಕೇರ್. ಅಂಟಿಲ್ ದೆನ್ ಫೀಲ್ ಎವ್ರಿ ಮೂಮೆಂಟ್. ಬಾಯ್.